ನಮಸ್ಕಾರ. ನಿಮ್ಮ ಕಾರಿನ ಇನ್ಶೂರೆನ್ಸ್ ಯಾವ ದಿನ ಎಕ್ಸ್ಪೈರ್ ಆಗುತ್ತೆ ಅಂತ ನಿಮಗೆ ನೆನಪಿದೆಯಾ? ಬಹಳಷ್ಟು ಕಾರ್ ಮಾಲೀಕರಿಗೆ ಈ ವಿಷಯ ಗೊತ್ತೇ ಇರೋದಿಲ್ಲ. ಇನ್ಶೂರೆನ್ಸ್ ಮಾಡಿಸಿದಾಗ 1 ವರ್ಷಕ್ಕೆ ಮಾಡಿಸಿರುತ್ತಾರೆ. ಪಾಲಿಸಿ ಕಾಪಿ ಮೊಬೈಲ್ನಲ್ಲಿ ಇರುತ್ತೆ. ಆದರೆ ಆಮೇಲೆ 1 ವರ್ಷ ಕಳೆದ ಮೇಲೆ ಎಕ್ಸ್ಪೈರಿ ಡೇಟ್ ಯಾವಾಗ ಅಂತ ಗಮನಕ್ಕೆ ಬರೋದಿಲ್ಲ. ಕೆಲವರು ಇನ್ಶೂರೆನ್ಸ್ ಕಂಪನಿಯಿಂದ ಮೆಸೇಜ್ ಬರುತ್ತೆ ಅಂತ ಕಾಯುತ್ತಾರೆ. ಇನ್ನು ಕೆಲವರು ಹಿಂದಿನ ಏಜೆಂಟ್ ರಿಮೈಂಡ್ ಮಾಡುತ್ತಾರೆ ಅಂತ ಅಂದುಕೊಂಡಿರುತ್ತಾರೆ. ಆದರೆ ಆ ರಿಮೈಂಡರ್ ಮೆಸೇಜ್ ಬರದೇ ಹೋದರೆ ಅಥವಾ ಹಳೆಯ ಮೊಬೈಲ್ ನಂಬರ್ ಇದ್ದರೆ ನಮಗೆ ಇನ್ಶೂರೆನ್ಸ್ ಎಕ್ಸ್ಪೈರ್ ಆಗಿದೆ ಅನ್ನೋದೇ ಗೊತ್ತಾಗದೇ ಇರಬಹುದು. ಇದರಿಂದ ಏನಾಗುತ್ತೆ ಅಂದರೆ, ನಾವು ಕಾರನ್ನು ಪ್ರತಿದಿನ ಬಳಸುತ್ತಾ ಇರುತ್ತೇವೆ, ಆದರೆ ನಮ್ಮ ಪಾಲಿಸಿ ಮಾತ್ರ ಎಕ್ಸ್ಪೈರ್ ಆಗಿರುತ್ತದೆ. ಒಂದು ದಿನ ಅಚಾನಕ್ ಆಕ್ಸಿಡೆಂಟ್ ಆದರೆ ಆಗ ಇನ್ಶೂರೆನ್ಸ್ ಬೇಕು ಅನ್ನೋದು ನೆನಪಾಗುತ್ತೆ. ಆದರೆ ಆ ಸಮಯದಲ್ಲಿ ಪಾಲಿಸಿ ಈಗಾಗಲೇ ಮುಗಿದಿದ್ದರೆ ಸಮಸ್ಯೆ ಆಗಬಹುದು. ವಿಶೇಷವಾಗಿ ಓನ್ ಡ್ಯಾಮೇಜ್ ಕವರ್ ಇಲ್ಲದಿದ್ದರೆ ನಮ್ಮ ಕಾರಿಗೆ ಆಗುವ ಹಾನಿಯ ಖರ್ಚನ್ನು ನಾವೇ ಭರಿಸಬೇಕಾಗಬಹುದು. ಜೊತೆಗೆ ರಸ್ತೆ ಮೇಲೆ ಕಾರು ಬಳಸುವಾಗ ಮಾನ್ಯವಾದ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ಬಹಳ ಮುಖ್ಯ. ಆದ್ದರಿಂದ ನಿಮ್ಮ ಕಾರಿನ ಇನ್ಶೂರೆನ್ಸ್ ಎಕ್ಸ್ಪೈರಿ ಡೇಟ್ ನೆನಪಿನಲ್ಲಿ ಇಟ್ಟುಕೊಳ್ಳುವುದಕ್ಕಿಂತ ಈಗಲೇ ನಿಮ್ಮ ಪಾಲಿಸಿ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಪಾಲಿಸಿ ಎಕ್ಸ್ಪೈರ್ ಆಗಲು ಇನ್ನೂ ಸಮಯ ಇದ್ದರೂ ಮುಂಚಿತವಾಗಿಯೇ ರಿನ್ಯೂವಲ್ ಬಗ್ಗೆ ಮಾಹಿತಿ ಪಡೆದುಕೊಳ್ಳಬಹುದು. ನಿಮ್ಮ ಹಳೆಯ ಪಾಲಿಸಿ ಕಾಪಿ ಇಲ್ಲದಿದ್ದರೂ ವಾಹನ ನಂಬರ್ ಮೂಲಕ ರಿನ್ಯೂವಲ್ ಆಯ್ಕೆಗಳನ್ನು ಪರಿಶೀಲಿಸಬಹುದು. ನಿಮ್ಮ ಕಾರಿನ ಇನ್ಶೂರೆನ್ಸ್ ಯಾವಾಗ ಎಕ್ಸ್ಪೈರ್ ಆಗುತ್ತದೆ ಅನ್ನೋದು ಗೊತ್ತಿಲ್ಲ ಅಂದರೆ ನಿರ್ಲಕ್ಷ್ಯ ಮಾಡಬೇಡಿ. ಇವತ್ತೇ ಚೆಕ್ ಮಾಡಿಕೊಳ್ಳಿ. ಇನ್ಶೂರೆನ್ಸ್ ರಿನ್ಯೂವಲ್ಗೆ ಸಹಾಯ ಬೇಕಿದ್ದರೆ ವಿಘ್ನೇಶ್ ಇನ್ಶೂರೆನ್ಸ್ ವೆಂಚರ್ ಅವರನ್ನು ಸಂಪರ್ಕಿಸಿ. ಮೊಬೈಲ್ ನಂಬರ್ 7676567844. ನಿಮ್ಮ ಕಾರಿನ ಇನ್ಶೂರೆನ್ಸ್ ಸಮಯಕ್ಕೆ ಸರಿಯಾಗಿ ರಿನ್ಯೂ ಆಗಿದೆಯೇ ಅನ್ನೋದನ್ನು ಒಮ್ಮೆ ಖಚಿತಪಡಿಸಿಕೊಳ್ಳಿ.